ನಮಸ್ಕಾರ ಬೈಕರ್ಸ್, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಒಬ್ಬ ಬೈಕರ್ ಆಗಿ ಎಲ್ಲಿ ದುಡ್ಡನ್ನ ಖರ್ಚು ಮಾಡಬೇಕು, ಎಲ್ಲಿ ಉಳಿತಾಯ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ, ವಿಡಿಯೋನ ಕಂಪ್ಲೀಟ್ಲಿ ನೋಡಿ. ಈ ವಿಡಿಯೋದಲ್ಲಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಯಾವ ರೀತಿ ಗೇರ್ನ ಚಾಯ್ಸ್ ಮಾಡಬೇಕು ನಿಮ್ಮ ಬೈಕ್ ಅಕಾರ್ಡಿಂಗು, ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಂಗೆ ಯಾವ ರೀತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಕ್ಯಾಟಗರೈಸ್ ಮಾಡ್ತೀನಿ ಬೈಕ್ ಸೆಗ್ಮೆಂಟ್ ವೈಸ್ ಅಂತ ಅಂದ್ಕೊಳ್ಳಿ. ಅಪ್ ಟು 150cc ಇದು ಬಿಗಿನರ್ ಸೆಗ್ಮೆಂಟ್ ಅಂತ ನನಗನ್ಸುತ್ತೆ ಪರ್ಸ್ನಲಿ. ಇನ್ನೊಂದು ನಾನು ನಿಮಗೆ ಕನ್ಫರ್ಮ್ ಏನು ಮಾಡಬೇಕಂದ್ರೆ, ಯಾವುದೇ ಗಾಡಿ ಓಡಿಸಿ ಸೇಫ್ಟಿ ಫಸ್ಟ್ ನಮ್ಮದು ಪ್ರಿಯಾರಿಟಿ ಆಗಿರಬೇಕು. ಸೊ ನಾನು ಇದು ಜಸ್ಟ್ ಕ್ಯಾಟಗರೈಸ್ ಮಾಡ್ತಾ ಇದ್ದೀನಿ. ಏನಕ್ಕಂತ ಅಂದರೆ, ತುಂಬ ಜನ ಇವಾಗ ಬಿಗಿನರ್ ಯಾರು ಇರ್ತಾರಲ್ಲ, ಅವ್ರು ಕನ್ಫ್ಯೂಸ್ ಆಗಿರ್ತಾರೆ ಯಾವುದು ಹೆಂಗೆ ರೈಡಿಂಗ್ ಗೇರು ಏನು ಅಂತ. ಸೊ ಈ ವಿಡಿಯೋದ್ರಿಂದ ಅವ್ರಿಗೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾನು ಸಿ ವೈಸ್ ನಾನು ಕ್ಯಾಟಗರಿ ವೈಸ್ ಹೇಳ್ತಾ ಹೋಗ್ತೀನಿ. ನಾನು ಹೇಳ್ತಿದ್ದೆ ಅಪ್ ಟು 150cc ಸೆಗ್ಮೆಂಟ್ ಅಂತ. ಸೊ ಇದು ಬೇಸಿಕಾಗಿ ಇವಾಗ ನೋಡಿ, ಗಾಡಿಗಳಲ್ಲಿ ನಾರ್ಮಲ್ ಆಗಿ 150cc ವರೆಗೂ ಡೈಲಿ ಯೂಶ್ವಲ್ ಆಗಿ ನೋಡ್ತೀರಾ ನೀವು, ಡೈಲಿ ಕಮ್ಯೂಟರ್ ತುಂಬ ಜಾಸ್ತಿ. ನಮ್ದೆಲ್ಲರೂ ಫಸ್ಟ್ ಗಾಡಿ ಅಪ್ ಟು 150cc ಒಳಗಡೆ ಇರುತ್ತೆ ಆಲ್ಮೋಸ್ಟು. ಇವಾಗಿಂದೆಲ್ಲ ಕಿಡ್ಸ್ಗೆ ತುಂಬ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಇಮಿಡಿಯೇಟ್ ಆಗಿ ಸಿಗ್ತಾ ಇದೆ. ಸೊ ಇವಾಗ ನಾನು ಅಪ್ ಟು 150cc ವರೆಗೂ ಅಂತ ಹೇಳಿದ್ನಲ್ಲ, ಅದರಲ್ಲಿ ಯಾವ್ದು ಬೆಸ್ಟ್ ಹೆಲ್ಮೆಟ್ಟು, ಯಾವ್ದು ನೀವು ಹಾಕ್ಕೊಂಡ್ರೆ ಆ ಗಾಡಿ ಸ್ಪೀಡ್ಗೆ ತಕ್ಕಂಗೆ ಚೆನ್ನಾಗಿ ಸೇಫ್ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಬೇಸಿಕಲಿ ನಿಮಗೆ ಸ್ಟಡ್ಸು ಮತ್ತು ವೇಗಾದ್ದು ಫುಲ್ ಫೇಸ್ ಹೆಲ್ಮೆಟ್ ಬರುತ್ತೆ. ನಾವು ಆಫ್ ಫೇಸ್ ಹೆಲ್ಮೆಟ್ಸ್ ಯಾರಿಗೂ ರೆಕಮೆಂಡ್ ಮಾಡಲ್ಲ. ಏನಕ್ಕಂದರೆ ಪ್ರೊಟೆಕ್ಷನ್ ಕಂಪ್ಲೀಟ್ಲಿ ಸಿಗಲ್ಲ ಆಫ್ ಫೇಸ್ ಹೆಲ್ಮೆಟ್ಸಲ್ಲಿ. ನೀವು ನೋಡ್ತಿದ್ರೆ ಇದು ಸ್ಟಡ್ಸ್ದು ಬೇಸಿಕ್ ಹೆಲ್ಮೆಟ್ಟು ಅರೌಂಡ್ 1500 ಆ ರೇಂಜಲ್ಲಿ ಬರುತ್ತೆ. ಸೊ ಈ ಹೆಲ್ಮೆಟಲ್ಲಿ ನಿಮಗೆ ಚೆನ್ನಾಗಿ ಪ್ಯಾಡಿಂಗು ಕುಷ್ನಿಂಗು ಸಿಗುತ್ತೆ, ರ್ಯಾಚೆಟ್ ಲಾಕ್ ಇದೆ, ಅದು ಬಿಟ್ಟರೆ ಸಿಂಗಲ್ ವೈಸರ್ ಸಿಗುತ್ತೆ. ಸೊ ಇದು ಓಕೆ, ಸೇಫ್ ಆಗಿರುತ್ತೆ. ಸೊ ಬೇಸಿಕಲಿ ಅಟ್ಲೀಸ್ಟ್ ಇಂಥದ್ದಾದರೂ ಹೆಲ್ಮೆಟ್ ಯೂಸ್ ಮಾಡಿ ಅಂತ ನಾನು ಹೇಳೋದು. ಸೇಮ್ ಸ್ಟಡ್ಸಲ್ಲಿ ಇದಾಯಿತು. ಆ್ಯಂಡ್ ವೇಗಾದಲ್ಲೂ ನೀವು ಇದು ತುಂಬಾ ನೋಡಿರ್ತೀರ, ಈ ಹೆಲ್ಮೆಟು ತುಂಬಾ ಸೇಫ್ ಇದೆ ಹಂಗೆ ಕಂಪೇರಿಟಿವ್ಲಿ. ಸೊ ಒಳ್ಳೆ ಫಿಟ್ ಆ್ಯಂಡ್ ಫಿನಿಶ್ ಇದೆ, ಪ್ಲಸ್ ಪ್ಯಾಡಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಅಪ್ ಟು 150cc ಸೆಗ್ಮೆಂಟ್ ಅವ್ರಿಗೆ ಓಕೆ ಫೈನ್, ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಸೆಗ್ಮೆಂಟ್ ಬಂದುಬಿಟ್ಟು ಮಿಡ್ ಸೆಗ್ಮೆಂಟ್ ಬೈಕ್ಸು. ಸೊ ಇದರಲ್ಲಿ ನಿಮಗೆ 150cc ಅಪ್ ಟು 400 to 500cc ಅಂತಲೇ ಹೇಳ್ಬೋದು. ಇದು ಮಿಡ್ ಸೆಗ್ಮೆಂಟ್ ಬೈಕ್ಸ್ ಬರುತ್ತೆ ಇದರಲ್ಲಿ. ಈ ಬೈಕ್ಸ್ಗೆ ನೀವು ಸ್ವಲ್ಪ ಒಳ್ಳೆ ಕ್ವಾಲಿಟಿದು ಪ್ಲಸ್ ಎಲ್ಲ ಫೀಚರ್ಸ್ ಇರೋ ಹೆಲ್ಮೆಟ್ ನೀವು ಪ್ರಿಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ನಿಮ್ಮ ಕ್ರೂಸಿಂಗ್ ಸ್ಪೀಡ್ ಚೇಂಜ್ ಇರುತ್ತೆ ಮಿಡ್ ಸೆಗ್ಮೆಂಟಲ್ಲಿ ಆಗಿರೋದ್ರಿಂದ. ಇದಕ್ಕೆ ನಿಮಗೆ ಒಂದು ಒಳ್ಳೆ ಕಾಂಪೋಸಿಟ್ ಮೆಟೀರಿಯಲ್ ಶೆಲ್ದು ಒಂದು ಹೆಲ್ಮೆಟ್ ಚೆನ್ನಾಗಿ ಅನಿಸುತ್ತೆ. ಸೊ ಅದರಲ್ಲಿ ನಿಮಗೆ ಆಕ್ಸರ್ ಮತ್ತು SMK ಹಾಗೆ LS2ದಲ್ಲೂ ಸ್ವಲ್ಪ ಹೆಲ್ಮೆಟ್ಸ್ ಇದೆ ಮಿಡ್ ಸೆಗ್ಮೆಂಟ್ಗೆ ಮ್ಯಾಚ್ ಆಗುವಂಥದ್ದು. ಅದನ್ನ ನೀವು ಕನ್ಸಿಡರ್ ಮಾಡ್ಬೋದು. ಎಸ್ಪೆಷಲಿ ಇದರಲ್ಲಿ ಏನಕ್ಕೆ ಮಿಡ್ ಸೆಗ್ಮೆಂಟಿಗೆ ಇದು ನಾನು ರೆಕಮೆಂಡ್ ಮಾಡ್ತೀನಿ ಅಂದರೆ, ಇದರಲ್ಲಿ ನಿಮಗೆ ಡಿ ರಿಂಗ್ ಲಾಕ್ ಸಿಗುತ್ತೆ. ಡಿ ರಿಂಗ್ ಲಾಕು, ECE ಸರ್ಟಿಫಿಕೇಷನ್ನು ಮತ್ತು ಡಾಟ್ ಸರ್ಟಿಫಿಕೇಷನ್ನು ಇದೆಲ್ಲ ಸಿಗುತ್ತೆ. ಸೊ ಹೆಲ್ಮೆಟ್ ಫಿಟ್ ಆ್ಯಂಡ್ ಫಿನಿಶ್ ಆಗಲಿ, ಕ್ವಾಲಿಟಿ ಆಗಲಿ ಚೆನ್ನಾಗಿರುತ್ತೆ ಈ ಸೆಗ್ಮೆಂಟಲ್ಲಿ. ಇದರಲ್ಲಿ ಫೀಚರ್ಸ್ ಜಾಸ್ತಿ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ನಿಮಗೆ ಡ್ಯುವಲ್ ವೈಸರ್ ಎಲ್ಲ ಸಿಗುತ್ತೆ, ಹಾಗೆ ಆ್ಯಂಟಿಫಾಗ್ ಲೇಯರ್ಸು ಇದೆ ಇದರಲ್ಲಿ. ಸೊ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಅಗೇನ್ ನಾನು ಹೇಳ್ತಾ ಇದ್ದೀನಿ, ಯಾವುದು ನಾನು ನನ್ನ ರೆಕಮೆಂಡೇಷನ್ ಪ್ರಕಾರನೇ ಹೋಗ್ಬೇಕಂತ ಏನಿಲ್ಲ. ಇಫ್ ಯು ಆರ್ ಓನಿಂಗ್ ಅ ಸ್ಮಾಲ್ ವೆಹಿಕಲ್, ಅಂದರೆ ಚಿಕ್ಕ ಗಾಡಿ ಇದ್ರೂ ಒಂದು ಒಳ್ಳೆ ಕಾರ್ಬನ್ ಫೈಬರ್ ಹೆಲ್ಮೆಟ್ ಹಾಕ್ಕೊಂಡು ಅದನ್ನ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಸೆಗ್ಮೆಂಟ್ ಬಂದುಬಿಟ್ಟು 500 to 1000 ಲೀಟರ್ ಕ್ಲಾಸ್ ಸೆಗ್ಮೆಂಟ್ವರೆಗೂ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಗೇರ್ಸ್ ಆಗುತ್ತೆ. ತುಂಬ ಮತ್ತೆ ಹೇಳ್ತೀನಿ ನಾನು. ಇದು ಏನಕ್ಕಂತ ಅಂದರೆ ಈ ಗಾಡಿಗಳೆಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿಗಳಾಗಿರುತ್ತೆ. ಸೊ ಸ್ಪೀಡ್ ಅದೆಲ್ಲ ನೋ ಟೈಮಲ್ಲಿ ತುಂಬ ಬೇಗ 100 ಅಂತೂ ಕ್ರಾಸ್ ಆಗಿಬಿಡುತ್ತೆ. ಹಾಗಾಗಿ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸೆಗ್ಮೆಂಟ್ಗೆ LS2 ಅವ್ರದ್ದು ಇದೆ, AGVs ಇದೆ, ತುಂಬಾ ಬ್ರ್ಯಾಂಡಲ್ಲಿ ಒಳ್ಳೆ ಹೆಲ್ಮೆಟ್ ಸಿಗುತ್ತೆ. ತುಂಬ ಜನ ಇಂಪೋರ್ಟು ಮಾಡಿಸ್ತಾರೆ, ಇಲ್ಲಿ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ ಅಂತ. ಸೊ ನೀವೊಂದು ಯಾವ್ದು ಹೆಲ್ಮೆಟ್ ಇವಾಗ ಹೈ ಎಂಡ್ ಸೆಗ್ಮೆಂಟಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನು ನೀವು ಸಣ್ಣ ರಿಸರ್ಚ್ ಮಾಡ್ಬೋದು. ನಾನು ಜನರಲ್ ಆಗಿ ಹೇಳ್ತೀನಿ. ಇದು ಬಂದುಬಿಟ್ಟು ಕಾಂಪೋಸಿಟ್ ಮೆಟೀರಿಯಲ್ದು ದೃಶ್ಯಲ್ಲ ಆಗಿರುತ್ತೆ. ಇದು ಓಕೆ, ಸ್ವಲ್ಪ ಫೈನ್ 500 to 1000ವರೆಗೂ ಫೈನ್, ನಾಟ್ ಎನ್ ಇಶ್ಯೂ. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಟಾಪ್ ನಾಚು ಕಾರ್ಬನ್ ಫೈಬರ್ ಹೆಲ್ಮೆಟ್ಸು. ಸೊ ಕಾರ್ಬನ್ ಫೈಬರ್ ಮಟೀರಿಯಲ್ಲು ನಾವೇನು ಹೆಚ್ಚಿಗೆ ಹೇಳೋದೇ ಬೇಡ, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮಟೀರಿಯಲ್ಲು. ಸೊ ಈ ಮಟೀರಿಯಲಲ್ಲಿ ಯಾವುದೇ ಹೆಲ್ಮೆಟ್ ನೀವು ಯಾವುದೇ ಬ್ರ್ಯಾಂಡಲ್ಲಿ ಕಾರ್ಬನ್ ಫೈಬರ್ ಹೆಲ್ಮೆಟ್ ತೊಗೊಂಡ್ರೆ
ತುಂಬಾ ಹಾರ್ಡ್ ಮೆಟೀರಿಯಲ್ದಾಗಿರುತ್ತೆ. ಸೊ ಹಾಗಾಗಿ ಸೇಫ್ಟಿ ಜಾಸ್ತಿ ಅದರಲ್ಲಿರುತ್ತೆ. ಅದು ಬಿಟ್ಟರೆ ಎಲ್ಲ ಫೀಚರ್ಸ್ ಎಲ್ಲ ಇದರಲ್ಲಂತೂ ತುಂಬಿ ಕೊಟ್ಟಿರ್ತಾರೆ. ನೀವು ನೋಡ್ತಿದ್ದೀರಾ 2 ಹೆಲ್ಮೆಟ್ಸಲ್ಲೂ ಸಖತ್ತಾಗಿ ಫೀಚರ್ಸ್ ಇರುತ್ತೆ. ನೋಡಿ ಒಂದು ಪ್ರಾಪರಾಗಿ ನೀವು ಒಂದು ಸಣ್ಣ ರಿಸರ್ಚ್ ಮಾಡಿ ದೆನ್ ಹೆಲ್ಮೆಟ್ ತೊಗೊಳ್ಳಿ ಅಂತ ನಾವು ಸಜೆಸ್ಟ್ ಮಾಡೋದು. ನಿಮಗೆ ಯಾವ ರೀತಿ ಹೆಲ್ಮೆಟ್ ಚೂಸ್ ಮಾಡಬೇಕಂತ ಸ್ವಲ್ಪ ಐಡಿಯಾ ಬಂದಿರ್ಬೋದು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಗಾಡಿದು ಬೇಸಿಕ್ ಪ್ರೊಟೆಕ್ಷನ್ ಬಗ್ಗೆ ನಾನು ಹೇಳ್ತೀನಿ. ಏನಕ್ಕಂದರೆ ಅದಕ್ಕೂ ನೀವು ಸ್ಪೆಂಡ್ ಮಾಡಿದ್ರೆ ವರ್ತ್ ಇರುತ್ತೆ. ಒಂದು ಗಾಡಿ ತೊಗೊಂಡ್ಮೇಲೆ ಅದಕ್ಕೆ ಬೇಸಿಕ್ ಪ್ರೊಟೆಕ್ಷನ್ ಅಂದರೆ ಒಂದು ಎಂಜಿನ್ ಗಾರ್ಡ್ ಆಗಲಿ, ಕ್ರಾಶ್ ಗಾರ್ಡ್ ಆಗಲಿ, ಸಣ್ಣ ಪುಟ್ಟ ಪ್ರೊಟೆಕ್ಷನ್ ನಿಮ್ಮ ಗಾಡಿ ತಕ್ಕಂಗೆ ನೀವು ಲೈಕ್ ಏನು ರಿಕ್ವೈರ್ಮೆಂಟ್ ಇದೆ, ಯಾವ ಪಾರ್ಟ್ ಬಿದ್ದರೆ ಗಾಡಿ ಜಸ್ಟ್ ಹಿಂಗೆ ಡ್ರಾಪ್ ಆದ್ರೂ ಯಾವ ಪಾರ್ಟ್ ಡ್ಯಾಮೇಜ್ ಆಗುತ್ತೆ ಅಂತೀರ ಅದ್ರ ಪ್ರೊಟೆಕ್ಟ್ ಮಾಡೋದು ಅದನ್ನು ಫಸ್ಟ್ ಪ್ರಿಯಾರಿಟಿ ಅಂತ ನನಗನ್ಸುತ್ತೆ. ಅದಕ್ಕೆ ಸ್ಪೆಂಡ್ ಮಾಡಿದ್ರೂ ತಪ್ಪೇನಿಲ್ಲ. ಏನಕ್ಕಂದರೆ ಆ ಪಾರ್ಟ್ಸು, ಸಣ್ಣ ಪುಟ್ಟ ಪಾರ್ಟ್ಸು ನಿಮ್ಮ ಗಾಡಿದು ದೊಡ್ಡ ದೊಡ್ಡ ಡ್ಯಾಮೇಜಸನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಹಾಗಾಗಿ ಸೆಕೆಂಡ್ ಪ್ರಿಯಾರಿಟಿ ನಮ್ಮದು ಬೈಕ್ ಲೈಕ್ ಬೇಸಿಕ್ ಆಕ್ಸರೀಸಲ್ಲಿ ಸ್ಪೆಂಡ್ ಮಾಡೋದು ತಪ್ಪೇನಿಲ್ಲ ಅಂತ ನನ್ನ ಒಪಿನಿಯನು. ಹಾಗೆ ಬೇಸಿಕ್ಸಲ್ಲಿ ತುಂಬಾ ಪ್ರಾಡಕ್ಟ್ಸ್ ಬರುತ್ತೆ, ತುಂಬಾ ಆಕ್ಸರೀಸ್ಗಳಿದೆ. ತುಂಬ ಇಂಪಾರ್ಟೆಂಟ್ ಆಗಿರೋ ಪ್ರಾಡಕ್ಟ್ಸ್ ಬಗ್ಗೆನೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಎಲ್ಲ ತಿಳಿಸ್ಕೊಡ್ತೀನಿ. ಬೇಸಿಕಲ್ಲಿ ಒಂದು ಮೊಬೈಲ್ ಹೋಲ್ಡರು. ನಾನು ತುಂಬ ಜನನ ನೋಡ್ತೀನಿ ಡೇ ಟು ಡೇ ಟ್ರಾಫಿಕಲ್ಲಿ. ತುಂಬಾ ಜನ ಲೈಕ್ ಫೋನ್ನ ಹೆಲ್ಮೆಟ್ ಒಳಗಡೆ ಸಿಗಿಸ್ಕೊಂಡು ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಗಾಡಿ ಓಡಿಸ್ಬೇಕಾದ್ರೆ ಆಗಲಿ, ಇಲ್ಲ ಡ್ರೈವ್ ಮಾಡಬೇಕಾದ್ರೆ ಆಗಲಿ, ಯಾವತ್ತೂ ಫೋನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಫೋನ್ ಹೋಲ್ಡರ್ ಇರುತ್ತೆ, ಫೋನ್ ಹೋಲ್ಡ್ರಿಗೆ ಹಾಕ್ಕೊಳ್ಳಿ. ಅದು ಬಿಟ್ಟರೆ ನಿಮಗೆ ಜಸ್ಟ್ ಹೆಲ್ಮೆಟ್ ಬ್ಲೂಟೂತ್ ಸಿಗುತ್ತೆ, ಇಲ್ಲ ಇಂಟರ್ಕಾಮ್ ಸಿಗುತ್ತೆ. ಸೊ ಲೈಕ್ ನೀವು ನಿಮ್ಮ ಲೈಫಲ್ಲ ಬೇರೆದರ ಲೈಫ್ನೂ ರಿಸ್ಕಲ್ಲಿ ಹಾಕಿ ನೀವು ಗಾಡಿನ ಓಡ್ಸೋಕಂದ್ರೂ ಹೋಗಬೇಡಿ. ಈ ರೀತಿ ಡಿವೈಸ್ನ ಹಾಕ್ಕೊಳ್ಳಿ. ಸೊ ಹಸಲ್ ಫ್ರೀ ನೀವು ಗಾಡಿ ಓಡಿಸ್ಬೋದು. ಯಾವುದೇ ರೀತಿಯ ಲೈಕ್ ಬೇರೆದವ್ರಿಗೂ ನಿಮ್ಮಿಂದಾಗಿ ತೊಂದರೆ ಆಗಲ್ಲ, ಲೈಕ್ ನೀವು ಸೇಫ್ ಆಗಿರ್ತೀರ. ಸೊ ನಾನು ರೋಡಲ್ಲಿ ನೋಡ್ತಾ ಇರ್ತೀನಿ, ಲೈಕ್ ರೈಡರ್ಸ್ ಹೋಗ್ತಿರ್ತಾರೆ, 2-3 ಜನ ಲೈಕ್ ಮಾತಾಡ್ಕೊಂಡು ಜೊತೆಗೆ ಹೋಗ್ತಿರ್ತಾರೆ. ಲೈಕ್ ಅವ್ರು ಬೇರೆದವ್ರ ಬಗ್ಗೆ ಕನ್ಸರ್ನೂ ಇರಲ್ಲ. ಸೊ ಅಂಥದ್ದೆಲ್ಲ ಅವಾಯ್ಡ್ ಮಾಡೋಕ್ಕೆ ಇಂಟರ್ಕಾಮ್ ಇರುತ್ತೆ. ಇಂಟರ್ಕಾಮಲ್ಲಿ ನೀವು ಮೆಶ್ ಟೆಕ್ನಾಲಜಿ ಮೂಲಕ 3 ಜನ 4 ಜನ ಕನೆಕ್ಟ್ ಆಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು. ಸೊ ಇದೆಲ್ಲ ಪ್ರಾಡಕ್ಟ್ಸು ತುಂಬಾ ಯೂಸ್ಫುಲ್ ಆಗುತ್ತೆ ಒಬ್ಬ ಬೈಕರ್ಗೆ. ಬೈಕ್ ಮೇಂಟೆನೆನ್ಸ್ಗೆ ಚೈನ್ ಟ್ಯೂಬು ಮತ್ತು ನಮ್ಮ ಗಾಡೀಲಿ ಯಾವುದು ಫ್ಲೂಯಿಡ್ಸ್ ಎಲ್ಲ ಯೂಸ್ ಆಗುತ್ತೆ ಅದನ್ನೆಲ್ಲ ಟೈಮ್ ಟು ಟೈಮ್ ರಿಪ್ಲೇಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎವ್ರಿ ಬೈಕರ್ ಅದನ್ನ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಬೈಕ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ನಿಮ್ಗೆ ಇಶ್ಯೂ ಆಗೋಲ್ಲ, ಎಲ್ಲೂ ನಿಮಗೆ ಕೈ ಕೊಡಲ್ಲ ಗಾಡಿ. ಎಸ್ಪೆಷಲಿ ತುಂಬ ಜನ ಇದನ್ನೆಲ್ಲ ಮಾಡೋಕ್ಕಾಗದೆ ಸುಮ್ಮನೆ ಗಾಡಿ ಬ್ರ್ಯಾಂಡ್ಗೆ ಬೈಕೋತಾ ಓಡಾಡ್ತಿರ್ತಾರೆ. ಸೊ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ, ಇದನ್ನೆಲ್ಲ ಬೇಸಿಕ್ ಮೇಂಟೆನೆನ್ಸ್ ಮಾಡಿ. ಗಾಡಿ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಗಾಡಿ ನಿಮಗೆ. ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಕ್ಯಾಪ್ ಟೈಪ್ ಹೆಲ್ಮೆಟ್ನ. ಕ್ಯಾಪ್ ಟೈಪ್ ಅಷ್ಟೇ ಎಲ್ಲ, ಆಫ್ ಫೇಸ್ನು ಅವಾಯ್ಡ್ ಮಾಡಿ. ಆದಷ್ಟು ಅದನ್ನೆಲ್ಲ ಬಳಸೋಕ್ಕೆ ಹೋಗಬೇಡಿ. ಫುಲ್ ಫೇಸ್ ಹೆಲ್ಮೆಟ್ಟೇ ಪ್ರಿಫರ್ಡ್ ಆಲ್ವೇಸು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಸೊ ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಫಾಲೋ ಮಾಡಿ. ಥ್ಯಾಂಕ್ ಯು.